ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊಟ್ಟೆಯಿಂದ ವೆರೈಟಿಯಾಗಿ ರೆಸಿಪೀಸನ್ನೆಲ್ಲ ಮಾಡಿ ತಿಂತೀವಿ. ಆದರೆ ಇವತ್ತಿನ ವಿಡಿಯೋನಲ್ಲಿ ಟೇಸ್ಟಿಯಾಗಿರೋಂಥ ಎಗ್ ಕೀಮಾ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿ ಜೊತೆಗಂತೂ ಸೂಪರ್ ಆಗಿರೋವಂಥ ಕಾಂಬಿನೇಷನ್ ಇದಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿಯೂ ಇರುತ್ತೆ. ಬನ್ನಿ ಹಾಗಾದರೆ. ಮೊದಲಿಗೆ ನಾನಿಲ್ಲಿ 4 ಮೊಟ್ಟೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಬೇಯಿಸ್ಕೊಳ್ಳೋವರೆಗೂ ನಾವು ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದರ ಜೊತೆಗೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡಂಬಿ ಆ್ಯಡ್ ಮಾಡೋದ್ರಿಂದ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 8 ರಿಂದ 10 ಗೋಡಂಬಿನ ಸೇರಿಸ್ಕೊಂಡು ನೀರನ್ನು ಹಾಕ್ದಿರ ಇದನ್ನು ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಎರಡೇ ಐಟಮನ್ನು ಈ ಥರ ಚೆನ್ನಾಗಿ ನೀರು ಹಾಕ್ದಿರ ಟೊಮೆಟೊ ಮತ್ತು ಗೋಡಂಬಿನ ನೀಟಾಗಿ ಈ ಥರ ಪೇಸ್ಟ್ ಮಾಡಿ ಸೈಡಲ್ಲಿಟ್ಟು ಬೇಯಿಸಿರೋ ಅಂಥ ಮೊಟ್ಟೆನ ನಾವು ಇವಾಗ ತುರಿದಿಟ್ಕೊಳ್ಳೋಣ. ಸೊ ನಾವು ಕೊಬ್ಬರಿನ ಹೇಗೆ ತುರಿತೀವಿ, ಸೊ ಅದೇ ಥರನೇ ಮೊಟ್ಟೆನ ಕೂಡ ವೈಟ್ ಮತ್ತು ಯೆಲ್ಲೋ ಎರಡನ್ನೂ ಸೇರಿಸಿ ಈ ಥರ ಒಟ್ಟಿಗೆ ನೀಟಾಗಿ ತುರಿದಿಟ್ಕೊಳ್ಳೋಣ. ಸೊ ಇಲ್ಲಿ 4 ಜನಕ್ಕೆ ಆಗೋಷ್ಟು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. 4 ಮೊಟ್ಟೆನ ಈ ಥರ ನೀಟಾಗಿ ತುರಿದಿಟ್ಕೊಳ್ಳೋಣ. ಚೆನ್ನಾಗಿ ತುಂಬ ಸಾಫ್ಟಾಗೇ ಮೊಟ್ಟೆನ ಈ ಥರ ತುರಿದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟು ಈಗ ಒಂದು ಪ್ಯಾನ್ಗೆ 5 ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಸೊ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು, ಅಥವಾ ಫ್ರೆಶ್ ಆಗಿರೋವಂಥ ಶುಂಠಿ ಬೆಳ್ಳುಳ್ಳಿ ಕೂಡ ನಾವು ಇದಕ್ಕೆ ಸೇರಿಸ್ಕೋಬೋದು. ಅದರ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು ಹಾಕಿದ್ರೆ. ಇದ್ರ ಜೊತೆಗೆ ಇವಾಗ ನಾವು ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ 1 ನಿಮಿಷ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಸಾಫ್ಟ್ ಆಗೋ ಥರ ಒಂದು 2 ರಿಂದ 3 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ರೆಡಿ ಮಾಡಿ ಇಟ್ಟಿರೋ ಅಂಥ ಟೊಮೆಟೊ ಹಾಗೆ ಗೋಡಂಬಿ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಇದಕ್ಕೆ ಸೇರಿಸಿದ ಮೇಲೆ ಚೆನ್ನಾಗಿ ಇದನ್ನು ನಾವು ಕುದಿಸ್ಕೋಬೇಕು. ಸೊ ಹಸಿ ವಾಸನೆ ಹೋಗೋ ಥರ ನಾವು ಇದನ್ನು ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಳ್ಳೋಣ. ಈಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಖಾರದ ಪುಡಿ. ಸೊ ಇದು ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ. ಎಲ್ಲ ಪೌಡ್ರೂ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಟೇಸ್ಟು ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ, ಗರಂ ಮಸಾಲ ಪುಡಿ ಎಲ್ಲ ಮನೆಯಲ್ಲೇ ರೆಡಿ ಮಾಡಿರೋದು. ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಥಿಕ್ನೆಸ್ಸು ಸ್ವಲ್ಪ ನೀರಾಗಿರುತ್ತೆ, ರೆಡಿ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಸೊ ಇದರ ಹಸಿ ವಾಸನೆ ಹೋಗೋ ಥರ ನಾವು ಚೆನ್ನಾಗಿ ಇದನ್ನು ಒಂದು 4 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಥರ ಬರಬೇಕು. ಈಗ ಇದನ್ನು ನಾವು ತಳ ಹಿಡಿದಿರ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗ್ರೇವಿ ಇವಾಗ ಇದು ರೆಡಿ ಆಗ್ತಾ ಇದೆ. ಇದೆಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಮಸಾಲೆ ಈಗ ನಾವು ಬೇಯಿಸಿ ತುರಿದಿಟ್ಟಿರೋ ಅಂಥ ಇದಕ್ಕೆ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಸೊ ತುರಿದಿರೋ ಅಂಥ ಮೊಟ್ಟೆನ ಇದಕ್ಕೆ ಸೇರಿಸಿದ್ಮೇಲೆ ತುಂಬ ಬೇಗ ತಳ ಹಿಡಿಯುತ್ತೆ. ಅದಕ್ಕೆ ತಳ ಹಿಡಿದಿರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಸೊ ಆಲ್ರೆಡಿ ಬೆಂದಿರೋ ಮೊಟ್ಟೆ ಆಗಿರೋದ್ರಿಂದ ಒಂದು 2 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಮಧ್ಯೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿದಿರ ಇರುತ್ತೆ. ಸೊ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿ ತುಂಬಾ ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಇದನ್ನು ರೆಡಿ ಮಾಡೋ ಅಂಥ ರೆಸಿಪಿ ಎಗ್ ಕೀಮಾ ಗ್ರೇವಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ರೆಡಿ ಮಾಡ್ಬೋದು. ಹಾಗೆ ರಾತ್ರಿ ಹೊತ್ತು ತುಂಬ ಜನ ಚಪಾತಿನ ತಿಂತಾರೆ. ಸೊ ಚಪಾತಿ ಜೊತೆಗೆ ಸೂಪರಾಗಿರೋವಂಥ ಕಾಂಬಿನೇಷನ್. ಅನ್ನದ ಜೊತೆ ಬೇಕಿದ್ರೆ ನೀವು ಇನ್ನು ಸ್ವಲ್ಪ ತೆಳುವಾಗಿ ನೀರು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಸೂಪರಾಗಿರುತ್ತೆ. ಚಪಾತಿಗೆ ರೆಡಿಯಾಗಿರೋ ಅಂಥದ್ದು ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗೆ ಎಗ್ ಕೀಮಾ ಗ್ರೇವಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಪಾತಿ ಜೊತೆಗೆ ನೀವು ಕೂಡ ಒಂದು ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ರುಚಿ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಗ್ ಕೀಮಾ ಗ್ರೇವಿ
ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೆ ಎಗ್ ಕೀಮಾ ಗ್ರೇವಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. Like my channel, subscribe my channel.